ಕೆಲವ್ರು ಹೇಳ್ತಾರೆ ನೀನು ತುಂಬ ಸ್ಟ್ರಾಂಗ್ ಇದೆಯಾ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ಈ ಸ್ಟ್ರೆಂತ್ ಏನಿದೆ ಇದು ಬರೋದಕ್ಕಿಂತ ಮೊದಲು ಎಷ್ಟು ಬಾರಿ ನಾವು ಆಲ್ಮೋಸ್ಟ್ ಬ್ರೇಕ್ ಆಗಿದ್ವಿ ಅಂತ. ಇವತ್ತು ನಾನು ಸ್ಟ್ರಾಂಗ್ ಆಗೋ ಸ್ಟೋರಿ ಹೇಳೋದಕ್ಕೆ ಹೋಗಿಲ್ಲ, ಸ್ಟ್ರಾಂಗ್ ಆಗಬೇಕಾದ ದಿನಗಳ ಸ್ಟೋರಿನ ಹೇಳ್ತೀನಿ. ಜೀವನ ಯಾವಾಗಲೂ ಆರ್ ಯು ರೆಡಿ ಅಂತ ಕೇಳಲ್ಲ. ಒಂದೇ ಸಮಯದಲ್ಲಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಪ್ರಾಬ್ಲಮ್ ಬರುತ್ತೆ, ಪ್ರೆಷರ್ ಬರುತ್ತೆ, ನಮಗೆ ಆಯ್ಕೆ ಮಾಡಿಕೊಡುವಂತಹ ಆಪ್ಷನ್ನೇ ಇರೋದಿಲ್ಲ. ವೀಕ್ ಆಗಿರೋ ಆಪ್ಷನ್ನ ಲೈಫ್ ಕೊಡಲ್ಲ, ಸ್ಟ್ರಾಂಗ್ ಆಗಬೇಕು ಅಂತ ಫೋರ್ಸ್ ಮಾಡುತ್ತೆ. ಅಲ್ಲಿ ಬ್ರೇವ್ ಪೀಪಲ್ ಅಲ್ಲ, ಹೆಲ್ಪ್ಲೆಸ್ ಪೀಪಲ್ಸ್ ಸ್ಟ್ರಾಂಗ್ ಆಗ್ತಾರೆ. ಒಂದು ಸ್ಟೇಜ್ ಬರುತ್ತೆ, ಅಲ್ಲಿ ನಾವು ಕಂಪ್ಲೀಟ್ಲಿ ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸ್ತೀವಿ, ಎಕ್ಸ್ಪ್ಲೇನ್ ಮಾಡೋದನ್ನು ನಿಲ್ಲಿಸ್ತೀವಿ. ಯಾಕೆ ಅಂದರೆ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೂ ಅರ್ಥ ಮಾಡ್ಕೊಳ್ಳೋರು ಯಾರೂ ಇರೋದಿಲ್ಲ. ಆ ಸೈಲೆನ್ಸ್ ಪೀಸ್ ಅಲ್ಲ, ಸರ್ವೈವಲ್ ಮೋಡ್. ಹೊರಗೆ ಕಾಮ್, ಒಳಗಡೆ ಸ್ಟಾರ್ಮ್. ಜನ ನೋಡೋದು ರಿಸಲ್ಟ್, ಯಾರಿಗೂ ಪ್ರೊಸೆಸ್ ಬೇಕಾಗಿಲ್ಲ. ಯಾರಿಗೂ ಗೊತ್ತಿಲ್ಲ ರಾತ್ರಿ ಎಷ್ಟು ಹೊತ್ತು ನಿದ್ದೆ ಮಾಡಿಲ್ಲ, ಎಷ್ಟು ಸರಿ ಸಾಕು ಅನಿಸಿದೆ ಅಂತ. ಅವ್ರು ಹೇಳ್ತಾರೆ ನೀನು ತುಂಬ ಲಕ್ಕಿ ಅಂತ. ಅವ್ರಿಗೆ ಗೊತ್ತಿಲ್ಲ ಲಕ್ಕಲ್ಲ, ಎಂಡ್ಯೂರೆನ್ಸ್ ಇಲ್ಲಿವರೆಗೂ ತಂದಿದ್ದು ಅಂತ. ಸ್ಟ್ರೆಂತ್ ಅಂದರೆ ನೆವರ್ ಕ್ರೈ ಅಂತ ಅರ್ಥ ಅಲ್ಲ. ಸ್ಟ್ರೆಂತ್ ಅಂತ ಹೇಳಿದ್ರೆ ಅತ್ತ ಮೇಲೂ ಕೂಡ ನೆಕ್ಸ್ಟ್ ಡೇ ಎದ್ದು ನಿಲ್ಲೋದು, ಫಿಯರ್ ಇದ್ದು ಮುಂದಕ್ಕೆ ಹೋಗೋದು, ಟಯರ್ಡ್ ಆಗಿದ್ರೂ ಕೂಡ ಕಂಟಿನ್ಯೂ ಮಾಡೋದು. ಪರ್ಫೆಕ್ಟ್ ಆಗಿರೋದು ಸ್ಟ್ರೆಂತ್ ಅಲ್ಲ, ಪ್ರೆಸೆಂಟ್ ಆಗಿರೋದು ಸ್ಟ್ರೆಂತ್. ನೀನಿವತ್ತು ಸ್ಟ್ರಾಂಗ್ ಇದೆಯಾ ಅಂತ ಹೇಳಿದ್ರೆ ಅದು ಕಾನ್ಫಿಡೆನ್ಸ್ ಅಲ್ಲ, ಲೈಫ್ ನಿನ್ನ ಪ್ರಿಪೇರ್ ಮಾಡ್ತಾ ಬಂದಿದ್ದು. ಆ ದಿನಗಳು ನೀನು ಸರ್ವೈವ್ ಆಗಿತ್ತಲ್ಲ, ಅದೇ ನಿನ್ನ ಕ್ವಾಲಿಫಿಕೇಷನ್. ಈ ಥರ ದಿನಗಳು ಮುಂದೆನೂ ಬರಬಹುದು, ಈ ಥರ ದಿನಗಳು ಮುಂದೆನೂ ಬರಬಹುದು. ಆದರೆ ನೀನು ರೆಡಿ ಆಗಿದೆಯಾ ನಿನಗೆ ಗೊತ್ತಿಲ್ಲ ಅಷ್ಟೇ. ಇವತ್ತು ಯಾರಾದರೂ ನೀನು ಸ್ಟ್ರಾಂಗ್ ಅಂತ ಹೇಳಿದ್ರೆ ಒಂದು ಸ್ಮೈಲ್ ಕೊಡು. ಆದರೆ ನಿನ್ನ ಮನಸ್ಸಿಗೆ ಗೊತ್ತಿರಲಿ ಸ್ಟ್ರಾಂಗ್ ಆಗೋಕ್ಕೆ ನೀನು ಎಷ್ಟು ದಿನ ಎಷ್ಟು ದೂರ ಕಷ್ಟಪಟ್ಟು ಬಂದಿದೆಯಾ ಅಂತ. ಈ ವಿಡಿಯೋ ನಿನ್ನ ಮನಸ್ಸಿಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ, ಟಚ್ ಆಗಿದರೆ, ಕನೆಕ್ಟ್ ಆಗಿದರೆ ಕಮೆಂಟ್ ಮಾಡು. ಸ್ಟಿಲ್ ಸ್ಟ್ಯಾಂಡಿಂಗ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪರ್ಫೆಕ್ಟ್ ಲೈಫ್ ಅಲ್ಲ, ಪರ್ಫೆಕ್ಟ್ ಲೈಫ್ ಇಲ್ಲ, ರಿಯಲ್ ಲೈಫ್ನ ಮಾತ್ರ ಇಲ್ಲಿ ಇರೋದು.